ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರ ಸರ್ಕಾರ ಬಹುಶಃ ಇತಿಹಾಸದಲ್ಲಿ ದಲಿತರು ಮತ್ತು ಹಿಂದುಳಿದ ಇರತಕ್ಕಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸದಲ್ಲಿ ಕಂಡರಿಯದ ಏನಪ್ಪ ಅಂದರೆ ಸತ್ಯ ಅಂತ ಹೇಳ್ಬೋದು. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರ ಸರ್ಕಾರ ಬಹುಶಃ ಇತಿಹಾಸದಲ್ಲಿ ದಲಿತರು ಮತ್ತು ಹಿಂದುಳಿದ ಇರತಕ್ಕಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸದಲ್ಲಿ ಕಂಡರಿಯದ ಏನಪ್ಪ ಅಂದರೆ ಸತ್ಯ ಅಂತ ಹೇಳ್ಬೋದು. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ನಡೆದಿರತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿರ್ತಕ್ಕಂಥ 187 ಕೋಟಿ ರೂಪಾಯಿ ದುಡ್ಡನ್ನು ತೆಲಂಗಾಣದ ಚುನಾವಣೆಗಾಗಿ ಅವ್ರದ್ದೇನೋ ಮನಿ ಆಸ್ತಿ ಬರೆದು ಕೊಟ್ಟವ್ರಂಗೆ ಆಗಿಬಿಟ್ಟದೆ ಸಿದ್ದರಾಮಯ್ಯನವ್ರಿಗೆ. ಆ ರೀತಿಯಾಗಿ ದುಡ್ಡನ್ನು ಏನಪ್ಪ ಅಂದರೆ ತೆಲಂಗಾಣದ ಸರ್ಕಾರಕ್ಕೆ ಅಲ್ಲಿ ಇರತಕ್ಕಂಥ ಚುನಾವಣೆಗಾಗಿ ಬಳಸ್ಕೊಂಡು ಈ ವಾಲ್ಮೀಕಿ ನಿಗಮದಲ್ಲಿ ಬರತಕ್ಕಂತಹ ಎಲ್ಲ ಪರಿಶಿಷ್ಟ ಪಂಗಡದ ಜನತೆಗೆ ಏನಪ್ಪ ಅಂದರೆ ಆಘಾತವನ್ನು ತಂದುಕೊಟ್ಟಿದ್ದಾರೆ ಮತ್ತು ಆ ಜನರಿಗೆ ಸಲ್ಲುವಂತಹ ನ್ಯಾಯಯುತ ಆರ್ಥಿಕ ಸಹಾಯವನ್ನು ಏನಪ್ಪ ಅಂದರೆ ಸಿಗಲಾರ್ದಂಗೆ ಇವತ್ತಿನ ದಿನ ಸಿದ್ದರಾಮಯ್ಯನವರು ಅದಕ್ಕೆ ಕಾರಣದಾರ. ಅದೇ ರೀತಿಯಾಗಿ ಕೇವಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಇವತ್ತಿನ ದಿನ ರಾಜೀನಾಮೆ ಕೊಟ್ಟರೆ ಸಾಲದು. ನಮ್ಮ ಒಂದು ಏನಪ್ಪ ಹೋರಾಟದ ಒಂದು ಗುರಿ ಏನದಂದ್ರೆ ಹಣಕಾಸು ಇಲಾಖೆ ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತಾವು ದಲಿತರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಅಂತ ಹೇಳಿ ಅಹಿಂದ ಅಂತೇಳಿ ಹೋರಾಟ ಮಾಡ್ಕೋತ ಬಂದು ಇವತ್ತಿನ ದಿನ ಹಿಂದುಳಿದ ಮತ್ತು ದಲಿತ ವರ್ಗಗಳನ್ನೇ ತುಳಿಯುವಂತಹ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದಕ್ಕಾಗಿ ಆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಆ ಇರತಕ್ಕಂಥ ದುಡ್ಡು 187 ಕೋಟಿ ರೂಪಾಯಿ ರಿಫಂಡ್ ಆಗಬೇಕು. ಆ ನಿಗಮಕ್ಕೆ ರಿಫಂಡ್ ಆಗಿ ಇಲ್ಲಿರ್ತಕ್ಕಂಥ ಈ ST ಸಮುದಾಯದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಬಡತನದಲ್ಲಿ ನಲಗಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಸಿಗುವಂತೆ ಆಗಬೇಕು. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಸೇರಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಆಗಿರ್ಬೋದು, ರೈತರಿಗೆ ಬೋರ್ವೆಲ್ಲು ಬಾವಿಗಳಾಗಿರ್ಬೋದು, ಇವೆಲ್ಲದಕ್ಕೂ ಸಹಿತ ವಾಲ್ಮೀಕಿ ನಿಗಮದ ಹಣನೇ ಇರೋದರಿಂದ ಅದಕ್ಕೆ ಬಿಟ್ಟರೆ ಬೇರೆ ಹಣ ಇವರು ಯಾವುದೇ ಇಲಾಖೆದ ಈ ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಜನತೆಗೆ ಕೊಡ್ಲಿಕ್ಕಾಗಲ್ಲ. ಇದನ್ನು ಅದಕ್ಕಾಗಿ ಏನಪ್ಪ ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಹಣವನ್ನು ಮತ್ತೆ ರಿಫಂಡ್ ಮಾಡಿ ಎಲ್ಲರಿಗೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಜನತೆಗೆ ನ್ಯಾಯ ಕೊಡಿಸುವವರೆಗೆ ಭಾರತೀಯ ಜನತಾ ಪಾರ್ಟಿ ಈ ಮುಂದಿನ ದಿನಮಾನಗಳಲ್ಲಿಯೂ ಸಹಿತ ಸಕ್ರಿಯವಾಗಿ ಹೋರಾಟದಲ್ಲಿ ತೊಡಗ್ತೀವಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಇಲ್ಲದಿದ್ದರೆ ಆ ರಿಫಂಡ್ ಮಾಡಿ ಆ ಹಣವನ್ನು ಏನಪ್ಪ ಅಂದರೆ ಎಲ್ಲ ಜನತೆಗೆ ಸಿಗುವಂತ ಆಗಬೇಕು ಅನ್ನತಕ್ಕಂಥ ಒಂದು ಏನಪ್ಪ ಅಂದರೆ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತೀವಿ. ಅನಿಲ್ ಜಮಾದಾರ್ ಅಂತೇಳಿ. ಏನು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ನಮ್ಮ ಸಮುದಾಯಕ್ಕೆ ಏನೊಂದು ಕೊಡ್ಲಿ ಪೆಟ್ಟು ಕೊಡ್ತಾ ಇದೆ. ಮೊನ್ನೆವರೆಗೂ ನಾವು 25,000 SC PTSP ಹಾಗೂ 187 ಕೋಟಿ ವಾಲ್ಮೀಕಿ ನಿಗಮದ ಅದಾದ ಇನ್ನೂ 2 ದಿನಗಳ ಹಿಂದೆನೇ ಇನ್ನೊಂದು ಪತ್ರಿಕೆಯಲ್ಲಿ ಬಂತು 83 ಕೋಟಿಯಷ್ಟು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ರಾಜ್ಯ ಬುಡಕಟ್ಟ ಸಮುದಾಯಗಳಿಗೆ ಅಂದ್ರೆ ನಮ್ಮ ST ಸಮುದಾಯಗಳಿಗೆ ಕೊಟ್ಟರೆ ಆ ನಿಗಮದಲ್ಲಿ ಅದರ ಲೆಕ್ಕನೇ ಇಲ್ಲ ಅಂತ ಆಗಿದೆ. ಪತ್ರಿಕೆಗಳಲ್ಲೇ ನೋಡಿದ್ವಿ ನಾವು. ಹೀಗಾಗಿ ಸಿದ್ದರಾಮಯ್ಯನವರು ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಬೇಕು ಅಂದ್ಕೊಂಡಿದ್ರಿ ನಮ್ಮ ಸಮುದಾಯಕ್ಕೆ ಅನ್ನುವಂಥ ತಿಳಿಲ್ಲ. ಯಾಕಂದ್ರೆ ತಾವು ಹಣಕಾಸಿಗೆ ತಾವು ಕೇಳಿದ್ರೆ ಸಚಿವರ ಒಂದು ರಾಜೀನಾಮೆ ಕೊಡಿಸೋ ಮುಖಾಂತರ ತಾವು ಕೈ ತೊಳ್ಕೊಂಡ್ರೆ ಆಗೋದಿಲ್ಲ. ಯಾಕಂದ್ರೆ ಹಣಕಾಸು ಇಲಾಖೆಯ ಅಪ್ಪಣೆ ಇಲ್ಲದೇ ಇದ್ದೇ ದುಷ್ಟೇ ಹೆಂಗೆ ಖರ್ಚಾಗ್ತದೆ ಅನ್ನುವಂಥದ್ದು ಈ ಸಮಾಜಕ್ಕೆ ಒಂದು ಪ್ರಶ್ನೆ ಅದ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದೊಟ್ಟು ಹಗರಣದ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ನಮ್ಮ ಸಮುದಾಯಕ್ಕೆ ಬರ್ತಕ್ಕಂಥ ಎಲ್ಲ ಅನುದಾನವನ್ನು ಮರಳಿ ನಮ್ಮ ನಿಗಮಕ್ಕೆ ಬರಬೇಕಂತೇಳಿ ಈ ಮುಖಾಂತರ ನಾವು ಆಗ್ರಹಿಸ್ತೇವೆ. ಈಗೇನು ಸಾಮಾನ್ಯ ಸರ್ಕಾರಕ್ಕೆ ಈಗೇನು ಗಡುವು ಕೊಟ್ಟಿದ್ದೀವಿ, ಈ ಸ್ವಲ್ಪ ದಿನ ನಾವು ಕಾಯ್ತೇವೆ. ಏನಾರೇ ತಾವು ಮರಳಿ ನಮ್ಮ ನಿಗಮಕ್ಕೆ ನಮ್ಮ ಅನುದಾನ ಬರಲಿಲ್ಲ, ಹಣ ಬರಲಿಲ್ಲ ಹಾಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡದೆ ಹೋದಲ್ಲಿ ಮುಂದಿನ ನಮಗೆ ಬೀದಿಗೆ ಮತ್ತೆ ಹೋರಾಟ ಮಾಡ್ತೀವಿ. ಬಟ್ ಇದೊಂದು ಆರ್ಥಿಕ ಅಂತ್ಯಕ್ಕೆ ಹೋಗುವವರೆಗೂ ಭಾರತೀಯ ಜನತಾ ಪಾರ್ಟಿ ಮೊದಲಾಗಿ ನಮ್ಮ ನಿಗಮದ SC ST ನಿಗಮದ ಲೂಟಿ ಮಾಡಿದ ಸರ್ಕಾರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇದ್ದು ತಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದು ಮೊದಲನೇ ಬಾರಿಗೆ 11,600 ಕೋಟಿ ರೂಪಾಯಿ ದುರ್ಬಳಕೆ ಮಾಡಿದ್ದು ಬಿಟ್ಟಿ ಭಾಗ್ಯಕ್ಕೆ ಬಳಸಿದ್ದು ಒಂದೇದು. ಎರಡನೇ ಹಂತ 14,000 ಕೋಟಿ ರೂಪಾಯಿ ಕಳುವು ಮಾಡಿದ್ದು, ಅದು ಭ್ರಷ್ಟಾಚಾರ ಮಾಡಿದ್ದು. ಅದರ ನಂತರ ಯಾರೂ ಕೇಳೋರಿಲ್ಲ ಅಂದಮೇಲೆ SC ST ನಿಗಮದವ್ರಿಗೆ ಯಾರೂ ಕೇಳಲ್ಲ. ಈ ಬಡ ವಿದ್ಯಾರ್ಥಿಗೆ ಏನು ನಿರ್ಗತಿ ಮಾಡುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ತಿಳ್ಕೋಬೇಕು. ಯಾಕಂದ್ರೆ ಮೂರನೇ ಹಂತ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದಿಂದ ಭ್ರಷ್ಟಾಚಾರ ಮಾಡಿದಂಥ ಖಂಡಿ ಅವರಿಗೆ ಸತತವಾಗಿ ಮೂರನೇ ಬಾರಿಗೆ ಸಿಕ್ಕಾಗ ಆ ರಾಜಶೇಖರನ್ನ ಆಫೀಸರ್ ಅವ ತೀರ್ಕೊಂಡ ನಂತರ ಸುಸೈಡ್ ಮಾಡ್ಕೊಂಡ ನಂತರ ಆ ಬಳಕೆಗೆ ಬಂದಿದೆ. ಸುಸೈಡ್ ಮಾಡ್ಕೊಂಡು ನೋಟ್ ನಂತರ ಬಳಕೆಗೆ ಬಂದ ಆ ನಂತರ ಓಡಾಡಕತ್ತರು ಸಿದ್ದರಾಮಯ್ಯನವರು. ಇದು ಏನೋ ಗಾಲ್ತಿಪ್ಪಲ್ ಆಗ್ಯದತ್ತೆ. ಅದರಂತೆ ಬಡುಕೊಟ್ಟದ ಕೇಂದ್ರ ಸರ್ಕಾರ ಬಂದಂತ ನರೇಂದ್ರ ಮೋದಿ ಸರ್ಕಾರವನ್ನು ಕೊಟ್ಟಿದಂತ 83 ಕೋಟಿ ರೂಪಾಯಿ ಅದನ್ನು ಗುಳಂ ಮಾಡಿಬಿಟ್ರೆ ಕಾಂಗ್ರೆಸ್ ಸರ್ಕಾರ. ಯಾವಕ್ಕೂ ಲೆಕ್ಕಕ್ಕೆ ಇಲ್ಲ ಅಂದಂಥದ್ದು ಒಂದು ಸರ್ಕಾರ ನಡೀತಾ ಇದೆ. ಈ ಶೋಷಿತ ನಮ್ಮ ಬಡ ವಿದ್ಯಾರ್ಥಿ SC ST ಜನಾಂಗದ ಎಲ್ಲ ಈಗ ದಿಕ್ಕು ಜೋಳ ಮಾಡುವಂಥ ಪರಿಸ್ಥಿತಿ ಬಂದದ. ಈ ಸರ್ಕಾರವನ್ನು ಖಂಡಿಸಿ ಉಗ್ರ ಹೋರಾಟ
ಎಸ್ ಟಿ ನಿಗಮದಿಂದ ಎಸ್ ಟಿ ಮೋರ್ಚಾದಿಂದ ಹಮ್ಮಿಕೊಂಡಿದ್ದೇವೆ. ಭರತ್ ಎಸ್ಕೋಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವ ಸಂವಿಧಾನದ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಸೇರಿಕೊಂಡು ಸಂವಿಧಾನಾತ್ಮಕವಾಗಿ ಮತ್ತು ಅತ್ಯಂತ ಶಾಂತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದು ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಬಿಟ್ಟು ನಮ್ಮ ಹೋರಾಟವನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಜನರ ಪರವಾಗಿ ಮತ್ತು ಇಲ್ಲಿ ಆದಂಥ ಭ್ರಷ್ಟಾಚಾರದ ಪರವಾಗಿ ಧ್ವನಿ ಎತ್ತಲು ಕೂಡ ಹೋರಾಟ ಮಾಡಲು ನಮಗೇನು ಜನರಿಗೆ ಇವರು ಸಿದ್ದರಾಮಯ್ಯನವರು ತಡೆ ಹಿಡಿಯುವಂಥ ಕೆಲಸ ಮಾಡ್ತಿದ್ದಾರೆ. ಇದರ ಮೇಲೆ ಇವರು ಯಾವ ರೀತಿ ಒಂದು ಭ್ರಷ್ಟಾಚಾರ ಮತ್ತು ದಬ್ಬಾಳಿಕೆ ಆಡಳಿತ ಮಾಡ್ತಾರೆ ಅಂತ ನಾವು ಎಲ್ಲರೂ ಕೂಡ ಗಮನಿಸಬೇಕಾಗಿದೆ. ಈಗ ಅತ್ಯ ಶಾಂತ ರೀತಿಯಿಂದ ಮತ್ತು ನಾವು ಸಂವಿಧಾನದ ಮೇಲೆ ಭಾಳ ಅಪಾರವಾದಂಥ ನಂಬಿಕೆ ಇಟ್ಟು ಪ್ರಾಮಾಣಿಕತೆಯಿಂದ ನಾವು ಶಾಂತಿಯುತೆಯಿಂದ ಹೋರಾಟವನ್ನು ಮಾಡಿದ್ದೇವೆ. ಮುಂಬರುವಂಥ ದಿನಗಳಲ್ಲಿ ಏನಾದರೂ ನೀವು ಆದಂಥ ಹಗರಣದ ಹಣವನ್ನು ಕೊಡದೇ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಭಾಳ ತೀವ್ರಗತಿಯಾಗಿ ಹೋರಾಟವನ್ನು ಮಾಡ್ತೀವಿ ಎಂದು ತಮ್ಮಲ್ಲಿ ವಿನಂತಿಸ್ತೇನೆ. ಸುನೀಲ್ ತಾಳ್ವಾರತನ್, ಬಿಜೆಪಿ ಎಸ್ ಟಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.